ಇರ್ಲಿ ಸರ್, ತೊಂದರೆ ಏನಿಲ್ಲ ಬಿಡಿ ಸರ್. ತೊಂದರೆ ಇಲ್ಲ ಬಿಡಿ. ಅವ್ರು ಮಾಡ್ಕೊತಾರೆ, ನೀವು ಮಾಡ್ತೀರಪ್ಪ. ಬಂದದು ಅಮ್ಮ ಮಾಡ್ದಾದ್ಮೇಲೆ ಅವ್ರ ಕೈಲಿ ಅವ್ರು ನಿಮಿಷ ಯಾಕೆ ಕರ್ಕೋದಿ ಹುಡುಗಿ ಯಾತ ಕರ್ಕೋದ ನೀನು? ಈ ಹುಡುಗಿ ನೀನು ತಯ್ಯ ಮಾಡುವ ಅಯ್ಯೋ ಕೊಟ್ಟಿ ಐತೆ ಲೋಪಾರ ಅಂತೇಳಿ ಅಲ್ಲಿ ಹೋಗಮ್ಮ. ನಾನು ನನ್ನ ಹೆಂಗಸರು ನಮ್ಮ ಹುಡುಗ ಅದು ಬಿಟ್ರೆ ಇನ್ನೊಬ್ರು ನಾವು ಬೇಕಾದವರು ಅವ್ರ ಜೊತೆ ಹೆಂಗಸರು ನಮ್ಮ ಹೆಂಗಸರು ನಾಗರಾಜು ಅಂತ. ಆಮೇಲೆ ಅವ್ರ ಕಡೆಯವರು ಮಸ್ತಾಗಿದ್ರು ಸರ್. ಅವ್ರ ಕಡೆಯವರು ಆ ಹುಡುಗಿ ಕಡೆಯವರು ಹುಡುಗಿರು ದೊಡ್ಡವರು ಇದ್ರು. ಆ ಹುಡುಗಿಯರು ಒಬ್ಬ ಅವ್ರ ಚಿಕ್ಕ ಅತ್ತಿರು ಪುನಃ ಅವ್ರ ಭಾವ ಒಬ್ಬ ಅವ್ರ ಭಾವ ತಮ್ಮ ಮಸ್ತಾಗಿದ್ರು ಸಹ. ಅಣ್ಣ ತಮ್ಮಿರಲ್ಲ, ಅಣ್ಣ ತಮ್ಮಿರು ಅವ್ರು ಯಾರು ಹೇಳಿದ್ರು ಅಷ್ಟೇ ತಂದು. ಇದು 12 ಗಂಟೆ ಶುರುವಾದ್ದು ಸಹ. 12 ಗಂಟೆಲಿ ಶುರುವಾದದ್ದು ಮಧ್ಯಾಹ್ನ 12 ಗಂಟೆಲಿ ಶುರುವಾದದ್ದಕ್ಕೆ 4:30-5 ಗಂಟೆ ನಡೀತು ಸಹ. ಎಲ್ಲಿ ಅದು ಕಾಡು ಮೇಲೆ ಇರು ಸಹ ಅವಳಿ ಮರ. ಅವಳಿ ಮರಲ್ಲಿ 15 ದಿನ ಕರ್ಕೊಯ್ತಾರಲ್ಲ ಸಹ ದೇವ್ರ ಅನುಮಯ. ನಮ್ಮ ಮೈನ್ ಮನದ ಕರ್ಕೊಂಬ ಸರಿ ಮಾಡ್ತೀನಿ ಅಂತ ಅವತ್ತವ್ರು. ಈಗ ನಿಮ್ಮ ಕಡೆಯವ್ರು ಯಾರೋ ಒಬ್ಬರು ಫೋನ್ ಮಾಡಿ ಸರ್ ಅವ್ರಿಗೆ ಆಗಿದೆ ಸ್ಟೇಷನ್ ಕಳಿಸ್ಕೊಡ್ತೀವಿ ಸರ್. ಯಾಕೆ ಸ್ಟೇಷನ್ ಕರ್ಕೊಂಡು ಸರ್ ಇವ್ರು ಇಲ್ಲಿ ಸರಿ ಮಾಡ್ಕೊತೀನಿ ನಾವು ಇಲ್ಲಿ ಸರಿ ಮಾಡಿಬಿಟ್ಟು ಆಮೇಲೆ ಸ್ಟೇಷನ್ ಕರ್ಕೊಂಡು ಹೇಳಿದ್ರು ಸಹ. ಅವ್ರಿಗೂ ನಮ್ಗೆ ಹೇಳಿದ್ರು ಅದೇ ಸ್ಟೇಷನ್ ಕರ್ಕೋದು ಅಂತ ಅವರು ಹೇಳಿದ್ರು ಸಹ. ಎಲ್ಲ ಅನಾಹುತ ಆಯ್ತು ಅಂತ ನಮ್ಮ ಮಂದಿರ ಕರ್ಕೊಳ್ತಿರಲ್ಲ ಸಹ. ಈ ಗಾದೆ ಹಿಂಗಾಗ ನಮ್ಮ ಊರಲ್ಲಿ ನ್ಯಾಯ ಸರಿ ಮಾಡ್ತಾರೆ, ಈ ಗಾದಿಗಳು ನ್ಯಾಯ ಮಾಡ್ತಾರೆ ಅಂತ ಕರ್ಕೋದಿ ನಾನು. ನಮ್ಮ ನ್ಯಾಯ ಮಾಡೋದು ಮಕ್ಕಳು ಉಳಿಸ್ತಾರೆ. ನನ್ನ ಮನೆಲ್ಲ ನನ್ನ ಮಗನ ಕೂಡ ಹುಡುಗಿನ ಕಳಿಸ್ತಾರೆ ಆಸೆ. ಆ ಹುಡುಗಿಗ 3 ತಿಂಗಳು ಬಿಮ್ಮಿಸಿ ಆಗಿನಿ. ನಾನು ಎಲ್ಲಾರ ಕಾಡಲ್ಲಿ ಇದ್ಬಿಡ್ತೀಯಪ್ಪ ಕಷ್ಟಬೇಡ ಅಂತ ಬಾಯ್ಬಿಟ್ಟೆಲ್ಲ ಕೆಲಸ. ನಾವು ಏನೋ ಒಂದು ಇಲ್ಲಿ ಸರಿ ಮಾಡ್ಕೋದು ಗಂಡ ಶಾಸ್ತ್ರ ನಮಗೆ ಎಮರ್ಜೆನ್ಸಿ ಕೊಡ್ತಾರೆ ಸರಿ ಮಾಡ್ಕಮ್ಮ ಅಂತೇಳಿ ಕರೆಸ್ತಾರೆ. ನಾವು ಆ ಮಗ ಕುಂತ್ಕ ಹತ್ರ ಹೆಣ್ಮಗ ಹತ್ರ ಬುಣ್ಣಿದ ಹೆಣ್ಮಗಿಗೂ ಹೊಡೆದ್ನ. ಅದೇ ಮಂಜು ದರ ಮೇಲೆ ಮಂಜು ಆ ಹೆಣ್ಮಗಿಗೂ ಹೊಡೆದ್ನ. ನಮ್ಮ ಹುಡುಗ ಹೊಡೆದವನು ಅವನಿಗೆ ದರ ಮೇಲೆ ಮಂಜು ಒಂದೇ ಏಟು ಹೊಡೆದಾಗ ಒಂದಲ್ಲ 3 ರೀತಿ ಸುರಿದಾಗ ಬಂದಿಯೇ ಅವ್ರ ಒಟ್ಟಿಗೆ ಹೊಡೆದು ಬಾಯಿ ಬಂದಂಗೆಲ್ಲ ಬೋದು ಹುಚ್ಚ ಮುಂದೆ ಸತ್ಯ ಮಾಡ್ಸೋಣ ನೀನು ಹೋಗಲ್ಲ ಅಂತ. ನೀನು ಎಲ್ಲ ಕಾಳು ನೀವು ಹೋಗಲ್ಲ, ನಾವು ಹೋಗುದಿಲ್ಲ ಅಂತ ಸತ್ಯ ಮಾಡೋಣ. ಅಲ್ಲಿಂದ ಮನೆಗೆ ಬಂದು ಇಟ್ಕೋ ಹುಡುಗಿ ಪುನಃ ನಮ್ಮ ಹೆಂಗಸ್ರು ಫೋನ್ಗ ಹುಡುಗಿ ಪುನಃ ಫೋನ್ ಮಾಡೋದು. ಆ ಹುಡುಗಿ ನಮ್ಮ ಹುಡುಗಿ ಹೆಸರು ನನಗೆ ಹೆಸರು ಬರಲ್ಲ ಸರ್. ಆ ಹುಡುಗಿ 5 ಮಾಡಿದ ಸರ್. 4 ಇದು ಬಂದು 5 ಗಂಟ ಕದ್ದು ಫೋನ್ ತಗೊಂಡು ಹಾಕೊಂಡು ಫೋನ್ ಮಾಡಿ ನನಗೆ ಈ ಸ್ಥಿತಿ ತಂದು ನಾನು ಏನಾದ್ರು ಮಾಡ್ಕೊಬಿಡ್ತೀನಿ ಅಂತ ಲೆಕ್ಕಾಚಾರವಾಗಿ ಆ ಹುಡುಗಿ ಮಾತು ಮಾಡೋದ. ಏನು ಆಗೋಲ್ಲ ಸುಮ್ಮನೆ ಹಿಂಗೆ ಸಂಜೆಗೆ ಬಂದಮೇಲೆ ಒಂದಿನ ಇನ್ನೊಂದು 6 ತಿಂಗಳ ಟೈಮ್ ಮುಗಿದ್ಮೇಲೆ ಎತ್ತಗಾರ ಒದಗೈತೆ ಅಂತ ನಾವು ಮಾತಾಡೋದು. ಆಮೇಲೆ ಎಲ್ಲ ಇಷ್ಟಕ್ಕೆ ನಿಂತ್ಕೊತು ಸರ್. ಇಷ್ಟಕ್ಕೆ ನಿಂತ್ಕೊತ ಇವರು ನಾವು ಗದ್ದೆಗೆ ಹೋದ್ಮೇಲೆ ಬಂದು ಏನೋ ಮಾಡಿದ್ರು ಸರ್. ಇವರು ನಾನು 6 ಗಂಟೆಲಿ ಹೋದಾಗ ನನ್ನ ಮಗ ಹಾಲು ಕರೀತಾ ಇದ್ದ. ನನ್ನ ಹಿರಿ ಮಗ ಅಮ್ಮ ಇಬ್ಬರು ಇದ್ರು. ಯಾರು ಹಿರಿ ಮಗ ಇಲ್ಲಿ ಸ್ವಲ್ಪ ನೋವಾಳವ್ರೆ ಏನೋ ಮಾತಾಡ್ಸೋದು ಬೇಡ ಹಾಲಾಗಿಲ್ಲ ಕಂಡಿದ್ದ. ಯಾಕಂದ್ರೆ ನಾಚಿಕತನೇ ಊರಪ್ಪ 2 ಫೋಟೋ ಕಳಿಸ್ತಾವ್ರೆ ಅಂತ ಅವ್ನು ಮಾತಾಡ್ಸಿ ನಾಳೆ ಕತ್ಕೊಟ್ಟೋದಿ. ಹೊಂಟೋದ್ಮೇಲೆ ನನ್ನ ಈ ಮಗನ ಕತೆ ಬಂದ್ಮೇಲೆ ಇದೇನೋ ನಡೆದ್ರು ಕುತಂತ್ರ. ಇದು ಏನೋ ಬೇಕು ಅಂತ ಮಾಡುವಂಥ ಕೆಲಸ. ನೀನು ಆ ಹುಡುಗಿದ್ನು ಸ್ಟೇಟ್ಮೆಂಟ್ ತಕ್ಕೊಂಡು ಏನು ಮಾಡಬೇಕು ಮಾಡಿ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ನಮ್ಮ ಊರಲ್ಲಿ ಇನ್ನೊಂದಪ್ಪ ಎಲ್ಲೂ ಆಗಬಾರ್ದು ಹಿಂಗೆ ಪ್ರೀತಿಸ್ತಾರು ಗಂಡು ದೇಶದ ಮೇಲೆ ಯಾವ ಬಿದ್ದನು. ಅದೇ ಮಂಜ ದೇಶ ಆಳ್ತಾವನ. ಆಮೇಲೆ ಹುಣ್ಸ್ಗಳಿದ್ದು ಕರ್ಕೊಬಂದು ಬಾಳ್ಲಿಲ್ವಾ ಹುಣ್ಸ್ಗಳಿಗೂ ನಮ್ಮ ಹುಣ್ಸ್ಗಳು ತರ ಕೊಡೋಲ್ಲ ಇರಲಿಲ್ಲ ಸಹ ತಂದ ಮಾಡಲಿಲ್ವಾ ನನ್ನಂಗೆ ಅವನಿಗೆ ಅಂತ ಒಂದು ಸ್ವಲ್ಪ ಅನುಮತಿ ಕೊಡಬೇಕಲ್ವಾ. ಆಯಿತು ಹೋಗ ಹುಡುಗಿ ತಗ ಇರಲಿ 5 ಗಂಟೆ ಹುಡುಗಿನ ತಗೊಳ್ಳಿ. ಆಮೇಲೆ ಏನಾದ್ರು ಒಂದು ಕತೆ ಮಾಡೋಕಾಯ್ತಿಲ್ವಾ ರಿಪೀಸ ತೆಗೆದು ಏರಾಗಿ ಹೊಡೆದಿಲ್ಲ. ಅಪ್ಪ ನನ್ನ ತನ್ನ ಇತ್ತೇನ ಅದೇ ಜಾಗ ಕೂದಿರೋದು. ನಾನು ಇನ್ನೂ ಅಷ್ಟು ನೋಡಿ ಸುಮ್ಮೀರಪ್ಪ ನೀವು ಮಾಡಿದ ನೋಗೆ ನೀವು ಕೊಟ್ಟು ನೋಗೆ ಅಂತೇಳಿ ನಾವು ನಿಲ್ಲಿಸ್ತೀವಿ. ಕಮ್ಮಿ ಅಂದರು ಆ ಮನೆ ಒಳಗೆ 5 ವರ್ಷ. ಆ ಹುಡುಗಿ ಪ್ರೀಶರು ಮನೆ ಒಳಗೆ 5 ವರ್ಷ ಮಾತಿರ್ತಾರೆ. ನನ್ನ ಮಾಡಿರ್ತಾರಲ್ಲ ಜಾಸ್ತಿ ಅದೇ ಉಣ್ಕೋದು ಲಾಲು ಪಾಲ ಕರಿತಿರೋದು ನೋಡ್ತಾ ಇರೋದು ನೆಲ್ಗೋದ್ರೆ ಕೆಲಸ ಬಗ್ಗೆ ತೆಗ್ಬಿಡ್ತಿದ್ವಿ. ಅಲ್ಲೇ ಶಬ್ದ ಮಾಡ್ತಿದ್ದ. ಅವ್ರು ಇವತ್ತು ಎಲ್ಲಾರ ಕಣ್ಣು ಕಾಣ್ತಾ ಇದ್ದಾರ. ಕಮ್ಮಿ ಅಂದರು ನಂದು ಅವತ್ತು ನಾನು ಬಡಸ್ತಾನ ಇದ್ರು 4-5 ಲಕ್ಷ ರೂಪಾಯಿ ದುಡ್ಡು ಅಲ್ಲಿ ಹೋಗೋದು ನಮ್ಮ ದುಡ್ಡು ಹೋದ ಕಣ್ಣು ಕಾಸು. ನಮಗೆ ಈಗ ಭಾಳ ಸಂಪಾದನೆ ಏನು ಮಾಡ್ತಾಯಿದ್ದೆ ಅಂದರೆ ಏನಾರ ಇನ್ನೊಂದು ತಿಂಗಳು ತಾಳಪ್ಪ ಹೇಳ್ತೀನಿ. ಇನ್ನೊಂದು ತಿಂಗಳು ಇಷ್ಟು ಹೇಳ್ಕಂದ ಬಂದವ ಏನು ನನಗೆ ಹೇಳಿಲ್ಲ. ಅಮ್ಮ ಏನೋ ಮಾಡ್ತಾವನಲ್ಲ ನನ್ನ ಮಂಗೆ ಮಾಡ್ತಾನೆ
ನಾನು ಏನು ಮಾತ್ರ ಬಿಟ್ಕೊಬಂದ್ಬಿಡಿ. ಇವ್ರು ಕಿರಿ ಮಗನ ಹಿರಿ ಮಗ ಕಿರಿ ಮಗ ಇನ್ನ ಇನ್ನೊಬ್ರು ಹಿರಿಯರು. ಅವ್ರ ಮದುವೆ ಯಾರಿಗೂ ಅವ್ರಿಗೂ ಆಗಿಲ್ಲ ಅವ್ರಿಗೂ ಆಗಿಲ್ಲ. ನನ್ನ ಮಕ್ಕ ನಮ್ಮ ಊರೊಳಗೆ ನೀವು ಯಾರನ್ನ ಕೇಳ್ಕರಿ, ಒಂದು ಕೆಟ್ಟ ಸ್ಥಾನದಲ್ಲೋ ಒಬ್ಬರಿಗೆ ಸರಿ ಇಲ್ಲ ಅಂತ ಅನ್ನೋದಾದ್ರೆ ನೀವೇನು ಮಾಡಬೇಡಿ, ಸೀದಾ ಒಟ್ಟಾಗಿ ನೀವು ಬಿಚ್ಕೊಪ್ಪ ಮಾಡ್ತೀರಿ. ಇಲ್ಲ ಸರಿಯಾಗಿ ಅವ್ರೆ ಅಂತ ಇದ್ದಿದ್ರು ಸಭೆಯಲ್ಲಿ ನಮ್ಮ ಊರಲ್ಲಿ ಬೇಕಾದ್ರೆ ಡೆಂಗೂರು ಆಡ ಸಾರಿಸ್ಬಿಡು. ನನ್ನ ಮಕ್ಕಳು ಬಾಗಲ್ಲ, ನಮ್ಮ ಬಾಗಲ್ಲ, ನಮ್ಮ ಕೆಟ್ಟದಾಗ ಒಂದು ಇದರಲ್ಲೂ ಕೂಡ ಒಬ್ಬ ಮನಸ್ಸನ್ನ ಬೋದಿಲ್ಲ. ಇಂಥವ್ರು ಕಂಡ್ರೆ ಮರುವಾದಿ ಕೊಟ್ಟು ದೂರ ನಿಂತ್ಕೊಂಡು ಏನಾರ ಮಾತಾಡಿಸ್ಬೇಕಾದ್ರೆ ನಾವು ಬೇಕಾದಾಗ ಹೋಗು ಇಂಥವ್ರದಾಗ ಗಾರ್ದಾಗ ಅವ್ರು ತಳ್ಳಕ್ಕೂ ನಾವು ಗೊತ್ತಿರಲಿಲ್ಲ. ಆ ಮಟ್ಟದಲ್ಲಿ ನಾವು ಭೂಮಿ ಕೆರೆದು ಇರೋಂಥ ವಾರ ಕೂತ್ಕೊಂಡು ಮಾಡ್ಕೊ ಭೂಮಿ ಕೆರೆದು ನನ್ನ ಮಕ್ಕಳು ಸಾಕಬೇಕು ಅಂತೇಳಿ ಊರೊಳಗೆ ಶಾಲಾದ ಇಲ್ಲ ಶಾಲೆ ಬಂದು ಹಣ್ಣು ಮಣ್ಣು ಮಾಡಿ ತಕ್ಕಂಡು ಕಾಲ ಕಳೆದು ಸಹ ಇದೆ ಸರ್. ಅದೇ ಹುಡುಗ ಸರ್, ಅದೇ ಹುಡುಗ ಹಬ್ಬ ನಾನು ದನ ಕಡೆ ಮಾಡ್ಕೊಂಡು ನಿಂತ್ಕೊಂಡು ಹೇಳ್ಕೊಂಡು ಇದು ಮಾಡ್ಕೊಂಡು ಮನ ಮಾಡ್ಕೊಂಡು ಅವ್ರ ಅಣ್ಣ ಇದ್ದಾರಾ? ಈ ಕಡೆ ಬರ್ರಿ, ಸ್ವಲ್ಪ ಜಾಗ ಕಾರಣ ಎಲ್ಲ ಏನೋ ಸ್ವಲ್ಪ ವಿಚಾರವಾಗಿ ಹೇಳು. ನೀನು ಒಬ್ಬನೇ ಹೇಳ್ತಿದ್ಯಲ್ಲ, ಹಿಂದೆ ಯಾರು ಹೊಡೆದ್ರ ಅವ್ನ ಅಪ್ಪನೇ ಹೊಡೆದ ಇನ್ನೇ ಅವ್ರಿಗೆ ಅವ್ರ ಅಣ್ಣ ಅರ್ಕೆಯವನೊಬ್ನು ಅವ್ರ ಅಣ್ಣ ಅವ್ರ ಭಾವನಂತ ನಾಗೇಂದ್ರ ಅಂತ ಅವನ ಹೆಸರು. ಅವ್ರ ದೊಡ್ಡವ ಬಾವ ಅಂದರೆ ಅವನೇ ಬರೀ ಹೆಸರು ಹೇಳ್ಕೊಂಡು ಹೋಗಪ್ಪ ಸಾಕು. ರಾಜಗೌಡ, ರತ್ನಮ್ಮ, ರವಿಕುಮಾರು, ಆಮೇಲೆ ರಾಗಿ ಮುದ್ನಳ್ಳಿ ಅವ್ರ ಹೆಸರು ಗೊತ್ತಿಲ್ಲ. ಇವರೆಲ್ಲ ಸೇರ್ಕೊಂಡು ಮಾಡಿರು ಸರ್. ಒಡನೆ ಹಾಕಿರೋದು ಅದಂತೂ ಸತ್ಯ. ನಮ್ಮ ಹೊಲ್ದಾಗ ಹೋದ್ಮೇಲೆ ಕರಿ ಏನೋ ಮಾಡ್ಬಿಟ್ಟು ಒಡನೆ ಹಾಕ್ಬಿಟ್ಟು ಹೋಗೋರೆ, ಇದಂತೂ ಸತ್ಯ. ಮುಂದಕ್ಕೆ ಅದೇನು ಮಾಡ್ರಿ ಇದು ಕೇಸ್ ಆಗಂಟು ಎಣ ಬಿಚ್ಚಿಸಲ್ಲ ಸರ್. ಇಲ್ಲೇ ಕೊಳ್ತೊಲ್ಲಿ ಅದು ಬಿಚ್ಚಿಸೋಕೆ ಆಗುಲ್ಲ. ಬೆಳಗ್ಗೆ ಸ್ಪಾಟಲ್ಲಿ ಇದ್ದವನು ನಮ್ಮೂರವ್ರು ಯಾರು ಹೇಳಪ್ಪ. ಬೆಳಿಗ್ಗೆ ನಿಮ್ಮ ತಂದೆ ಎಷ್ಟು ಗಂಟೆಗೆ? ಸರ್ ಅವ್ರು ಆ ಕಡೆ ನಾವೆಲ್ಲ ಆ ಕಡೆ ಮನೆ ಹತ್ರ ಬಂದಿದ್ದು ಊರೊಳಗೆ ಈ ಸೆಡ್ಡು. ಇಲ್ಲಿ ಯಾರ್ಯಾರು ಕೆಲಸ ಯಾರು ನಾವು ಮಾಡ್ತೀವಿ, ಎಲ್ಲ ಮಾಡ್ತೀವಿ ನಾವು. ಯಾರು ಇಲ್ಲ. ಎಷ್ಟು ಗಂಟೆಗೆ ಹಾಲು ಕರಿಯಕ್ಕೆ ಬರ್ತೀರಿ? ನಾವು 5:30 ಬಂದು. 5:30 ಬಂದ್ರೆ ಯಾರ್ಯಾರು ಬಂದ್ರಿ? ನಾನು ಬಂದ ಫಸ್ಟು. ನಾನು ಬಂದು ಈಚೆ ಹಾಲು ಕರಿತಾ ಇದ್ದ, ತಿಂಡಿ ಕೊಟ್ಬಿಟ್ಟು ಹಾಲು ಕರಿತಾ ಇದ್ದ, ಅವ್ನು ಒಳಗೆ ಕರಿತಾ ಇದ್ನ. ಈಗ ನಮ್ಮ ಅವ್ವ ಬಂದ, ಆಮೇಲೆ ನಮ್ಮ ಅಪ್ಪ ಬಂದ, ಆಮೇಲೆ ನಮ್ಮ ಅವ್ವ ಬಂದ. ನಾವಿಬ್ಬರು ಹೊಲ್ ತಗೋದು ಹಾಲೆಲ್ಲ ಹಾಕ್ಬಿಟ್ಟು ಮೇವು ಹೊಡೆದಾಕ್ತೀನಿ ನಾನೇ ಅಂದ್ಬಿಟ್ಟು ಹೊಡೆದಾಕೋದ್ನ ಇವ್ರು ಸ್ವಲ್ಪ ಕೊಟ್ಟರು. ಮೇವು ಹೊಡೆದ್ಬಿಟ್ಟು ಹೋದ್ಮೇಲೆ ಇವ್ರು ಊಟ ತರೋಕು ಅಂತ ಮನೆಗೆ ಹೋದ್ರಂತ ಊಟ ತಗೊಬಂದು ಕೊಡ್ತೀನಿ ಅಂದ್ಬಿಟ್ಟು ತರ್ಸೋರ. ನಾವು ಹೊಲ್ತಕ್ಕೆ ಹೋಗಿದ್ದೋ. ಹೊಲ್ತಕ್ಕೆ ಹೋದ್ಮೇಲೆ ಈಗ ನಾವಿಬ್ರು ಹೊಲಕ್ಕೆ ಹೋಗಿದ್ದೋ ತಿಂಡಿ ತಗೊಂಡು. ಆಮೇಲೆ ಯಾರೋ ನೋಡ್ಬಿಟ್ಟು ಫೋನ್ ಹಾಕ್ಬಿಟ್ಟು ಹಿಂಗೆ ಏನು ಅಂದಿಲ್ಲ, ನೀನು ಮನೆ ತಕ್ಕ ಬರಿ ಅಂತ ಅಂದರು. ಅಷ್ಟೇ ನಮಗೆ ಗೊತ್ತಿದ್ದು. ಫಸ್ಟ್ ಯಾರು ನೋಡಿದ್ರೋ ಗೊತ್ತಿಲ್ಲ. ನಮ್ಮ ಮಾವ ಹೇಳಿದ್ದು. ನಮ್ಮ ಮಾವ ಫೋನ್ ಹಾಕಿದ್ನ ಫಸ್ಟು. ನಮ್ಮ ಮಾವ ಫೋನ್ ಹಾಕ್ಬಿಟ್ಟು ಹಿಂಗೆ ಬಾ ಅಷ್ಟೇ ಅಂದಿದ್ದು. ಬಂದು ನೋಡಿದಾಗ ಇಲ್ಲಿ ಹಿಂಗೆ ಆಗತ್ತೆ. ಹೊಡೆದ್ನೆ ಎದಾಕೋರ, ಅದಂತೂ ಸತ್ಯ. FIR ಆಗುತ್ತೆ. ಕೊಡಿ, ಏನು ಕೊಡ್ತೀರ ಸರ್? ಅವ್ರದ್ದು ನಮ್ಮ ಊರಲ್ಲಿ ನೋಡ್ರಿ, ಈಗ ಎಷ್ಟು ಮಾತಾಡಿದ್ರು ಅಷ್ಟೇ. ಈಗ ಒಂದು ಪೇಪರ್ ಕೊಡ್ತೀವಿ, ಅದೇನ್ ಕೊಡ್ತೀರಿ ಬರ್ಕೊಡಿ, ಅದೇನ್ ಕ್ರಮ ಹೇಳ್ತೀನಿ ನಡ್ರಿ. ಬಾಪ ಇವನ